ನನ್ನ ಮಗಳಿಗೆ ಇಂಥ ಕಷ್ಟ ಬಂದ್ಬಿಡ್ತಲ್ಲ, ಭಗವಂತ ಈ ಥರ ಕಷ್ಟ ಕೊಟ್ಬಿಟ್ನಲ್ಲ. ಅಲ್ಲ ನನ್ನ ಮಗಳು ಹೆಂಗೆ ಒಬ್ಬರು ಸುದ್ದಿಗೆ ಹೋಗ್ತಿಲ್ಲ, ಒಬ್ಬರು ಹಾದಿಗೆ ಹೋಗ್ತಿದ್ದಿಲ್ಲ. ಭಗವಂತನೇ ನನ್ನ ಅಪ್ಪನೇ ಯಾಕಪ್ಪ ಯಾಕೆ ಕಷ್ಟ ಕೊಟ್ಬಿಟ್ಟೆ ನನ್ನ ಮಗಳಿಗೆ. ಆಡ್ಕೊಳ್ಳೋರು ಮುಂದ್ಗಡೆ ಜಾಯ ಬೀಳಕ್ಕೆ ಮಾಡ್ಬಿಟ್ಟಲ್ಲ. ಹಲೋ ಅಕ್ಕ, ಏನು ಮಾಡ್ತಾಯಿದ್ದಿ? ಅಯ್ಯೋ ಏನು ಮಾಡೋಣಕ್ಕ, ಏನು ಮಾಡೋಣ, ಕೂತೀವಿ. ಗಂಗೆ ಮನ್ಗೋಳೆ ಕನಕ, ಮನ್ಗೋಳೆ ಏನು ಅಂಗಡಿ ಇತ್ತು ಹೋಗಳು, ಇನ್ನೆಲ್ಲೋ ಹೋದಳು ಮನ್ಗೋಳೆ. ಅಯ್ಯೋ ಮನಿಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಅದಕ್ಕ? ಹಾಂ, ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಅದ ಹೇಳು? ಅದೇನು ಅಂತಿದ್ರಂತ ಹಂಗೆ ಯಾಕೆ ಅವೆಲ್ಲ ತಲೆಗೆಡ್ಸ್ಕೋಬೇಕು? ಸುಮ್ಮನೆ ಹೆಂಗಿರ್ಬೇಕು ಹಂಗೆ ಇರೋಕ್ಕಾಕಿಲ್ವಾ? ಅಯ್ಯೋ ಹೆಂಗಿದ್ದಾಳಕ್ಕ, ಹೆಂಗಿದ್ದಾಳು ಎಲ್ರೂ ಬಯಸ್ತಿದ್ದಂಗೆಯ. ಆಯ್ತಲ್ಲ, ಇನ್ನೇನು ಎಲ್ರಿಗೂ ಅವನಂತ ತಮ್ಗೆ ಯಾರು ಕುಡ್ಕೊಳಂಗೆ ಆಯ್ತಲ್ಲ. ಇವತ್ತು ನನ್ನ ಮಗಳು ಪರಿಸ್ಥಿತಿ ಅಕ್ಕ ಯಾರಿಗೂ ಬೇಡ ಕನಕ, ಯಾರಿಗೂ ಬೇಡ. ನಿಜವಾಗ್ಲೂ ಹೊಸಿ ಹೊಟ್ಟೆ ಉರಿದು ಬೆಂಕಿ ಆಯ್ತಿಲ್ಲ ಕನಕ. ನನ್ನ ಮಗಳ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ. ಅಯ್ಯೋ ಅಲ್ಲೇನು ಹೊಟ್ಟೆ ಬೆಂಕಿ ಆದದು, ಇಲ್ಲಿ ಕತೆ ಕೇಳ್ಬಿಟ್ರೆ ನಿನಗೆ ಹೊಟ್ಟೆಗೆ ಬೆಂಕಿನೇ ಕತ್ಕೊಬಿಡ್ತದೆ. ಏನಕ್ಕ ಏನು ಹೇಳ್ತಾ ಇದ್ದಿ? ಅಯ್ಯೋ ಅಕ್ಕ, ಅಯ್ಯೋ ನೀನು ಸರಿ ಬಿಡು, ನೀನು ಅಲ್ಲೇ ಕೂತ್ಕೊಂಡ್ರೆ ಮಾತ್ರವಾ ಇಲ್ಲಿ ಏನಾರು ಒಂದು ಕತೆ ಆಯ್ತದೆ ಕನಕ. ಯಾಕಕ್ಕ, ಯಾಕೆ ಅಕ್ಕ? ರಾಮಣ್ಣ ಹುಷಾರಾಗತ್ತಾನೆ? ರಾಮಣ್ಣ ಯಾಕೆ ಹುಷಾರಾಗದೆ? ಹುಷಾರ್ದೇನಿಲ್ಲ, ಚೆನ್ನಾಗದೆ. ರಾಮಣ್ಣ ಇದು ಆ ಕಾಳಿ ಮನೆಗೆ ಹೋಗಿ ಅಕ್ಕ ನೀರು ಇಕ್ಕೊಂಡು ಬೆನ್ನು ಜುಸ್ಕೊಂಡು ನೀರು ಇಕ್ಕೊಂಡು ಊಟ ಮಾಡ್ಕೊಂಡೆಲ್ಲ ಬಂದದೆ ಕನಕ. ಏನು ಹೇಳ್ತಾ ಇದ್ದಿ ಚರಕ ನೀನು? ಹ್ಞೂ ನಾನೇ ಇಲ್ದೋದೆಲ್ಲ ಹೇಳನಿ. ಅಲ್ಲ ಕನಕ, ಇವನ ಗಂಡಸು ಅವಳು ಹೆಂಗ್ಸದಳು ಜ್ಞಾನ ಬಿಡ್ಬೇಕ. ಇವನು ನೆನೆ ದಿವಸ ರಾಮಣ್ಣ ಆಚೆಲಿ ನನ್ನ ಜೊತೆ ಬೆನ್ನು ಕಟ್ತಾ ಕಣವ, ಬೆನ್ನು ಚುಕ್ಕೊಳಕ್ಕೆ ಬರ್ನಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ನಲ್ಲ. ಅದು ಕೇಳಿಸ್ಕೊಂಡು ರಾಮಣ್ಣನ ಇವಳು ಕರ್ದಿ ಬಣ್ಣ ಉಯ್ಕೊಂತಿ ಸೋಲಾರ್ ನೀರು ಕಾದಿದ್ವಂತೆ. ಅಲ್ಲೇ ಬಟ್ಟೆ ತಗೊಂಡೋಗಿ ನೀರು ಇಕ್ಕೊಂಡು ಊಟ ಮಾಡ್ಕೊಂಡೆಲ್ಲ ಬಂದದೆ. ಅಯ್ಯೋ ಗುರ್ಸಟ್ಟಿ ಕನ ಹಾಕು. ಅಲ್ಲ ಕನಕ, ಇದೇನಕ್ಕ ಹಿಂಗೆ ಹೇಳ್ತಾ ಇದ್ದೀನಿ ನೀನು? ಈ ನನ್ನ ಮಗನಿಗೆ ಅಲ್ಲೇನಕ್ಕ ಕೆಲಸ? ಅಲ್ಲಿ ಹೋಗಿ ಇನ್ನೊಬ್ರು ಮನೆಗೆ ಹೋಗಿ ಇನ್ನೊಬ್ಳು ಹೆಂಗ್ಸು ಬೆನ್ನು ಉಚ್ಕೊಡೋದಂದ್ರೆ ಏನಕ್ಕ ಅರ್ಥ? ನನ್ನ ಗಂಡು ಇಡ್ತೀಯ ಅವಳು? ಈ ಕೆಲಸ ಇವೆ ಎಷ್ಟು ದಿವಸದಿಂದ ಈ ಕಳ್ಳಾಟಗಳು ನಡೆಸ್ತಾ ಇದ್ದಾರೆ ಇವರು. ಅಯ್ಯೋ ಲೋಪರ್ ಮುಂಡೆವೇನಕ್ಕ ಹೋಗು. ಅಲ್ಲ ಕನಕ, ಮಾನ ಮರುವದಿ ಬೇಡವಕ್ಕ? ಲೋಪರ್ ಮುಂಡೆ ಇವಕ್ಕೆ ಮಾನ ಮರುವದಿ ಬೇಡವ ಹೇಳು? ಮಾನ ಮರುವದಿ ಏನಾದ್ರು ಇದ್ದಿದ್ರೆ ಈ ಥರ ಆಡ್ತಿದ್ರೆ ಇವರು? ಹಾಂ, ಅಯ್ಯೋ ನಾನು ಅದನ್ನೇ ಹೇಳ್ದೆ ನಾವು ಜನಗಳು ಏನು ಅನ್ನಕ್ಕಿಲ್ಲ. ಹೋಗಿ ಅವಳು ಮನೇಲಿ ನೀರು ಇಕ್ಕಳಕ್ಕೆ ಹೋಗಿದ್ದಿಲ್ಲ ನೀನು, ಬುದ್ಧಿಲ್ವಣ ನಿನಗೆ ಅಂತ ಅಂದೆ ಕನಕ. ನೀನು ಏನಾರು ಅನ್ಕೋ. ಬೇಕಾಗಿತ್ತು ಮೂದೇವಿಗೆ ನಾನು ಬತ್ತೀನಿ ಅಂದಿಲ್ವಾ? ಈ ಉಳ್ಳು ನೋಡಿದ್ರೆ ಮ್ಯಾಕೆ ಎದ್ದಿಲ್ಲ ಕನಕ. ಇವಳು ಯೋಚನೆ ಮಾಡ್ಕೊ ಮನೆಗಳು ನನ್ನ ಮಗಳು ಹೆಂಗಾಟ ಕಾಣ್ತಾ ಬಿಟ್ಬಿಟ್ಟು ಬರೋನು ನಾನು. ಹೆಂಗೆ ಬಿಟ್ಬಿಟ್ಟು ಬರೋನೆ? ನೀನು ಇತ್ತಿತ್ತಿಲ್ವ ಅಡುಗೆ ಮಾಡಿಕೊಡು ಅಂತ ನಾನು ಹೇಳ್ತೀವ ನಿನಗೆ. ಅವಳು ಹೋಗಿ ಉಣ್ಬೇಕು ನೀರು ಇಕ್ಕಬೇಕು ಅನ್ನೋದೇನಿತ್ತು ಇವತ್ತು ಹೇಳಿ ನಾನು. ಅವಾಗ ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ನಿಮ್ಮ ಅಪ್ಪನ ನೋಡ್ಕೊಂಡು ನೀರು ಉದ್ಬಿಟ್ಟು ಬೆನ್ನು ಉದ್ಬಿಟ್ಟು ಬಂದ್ಬಿಡ್ತೀನಿ ಕಣವೆ. ಎದ್ದೆ ಹೊತ್ತಿಗೆ ಅಂತ ಎಲ್ಲ ಹೇಳ್ಬಿಟ್ಟು ನಾನು ಇದು ಮಾಡೀನಿ. ಇವತ್ತು ಬರೋದ ಅನ್ಕೊಂಡಿವ್ನಿ. ಅಲ್ಲ ಕನಕ, ಬುದ್ಧಿ ಬಿಡ್ಬೇಕ ನನ್ನ ಮಗನಿಗೆ. ಅವನಿಗೆ ಏನಕ್ಕ ನಡೆಸ್ತಾ ಇದ್ದಾನೆ ಅವಳು ಕೊಟ್ಟೆ? ಬೆನ್ನು ನೀರು ಉಯ್ತಾಳೆ ಅಂದರೆ ಆ ಗುರ್ಸಟ್ಟಿಗೆ ಮಾನ ಮರುವದಿ ಬೇಡವಾ? ಸರಿ ಗಂಡ್ಸ್ಗೆ ಯಾವನ್ಗೋ ಇವಳು ನೀರು ಉಯ್ತಾಳೆ ಅಂದರೆ ಏನಕ್ಕೆ ಅರ್ಥ? ಮಾನ ಮರುವುದಿಲ್ಲ ಮುಂಡೆ, ಗುರ್ಸಟ್ಟು ಮುಂಡೆ. ನನ್ನ ಗಂಡನ ಮಾಡ್ಕೊಳಕ್ಕೆ ಸೇರಿಸ್ಕೊಂಡ್ಲ ಮನೆ ಹೊಳಕ್ಕೆ ಇವಳು. ಮಾನ ಮರುವದಿ ಬೇಡವಾ ಈ ಮುಂಡೆ ಇವಳಿಗೆ? ಏನು ಮಾಡಬೇಕು ಅಂತ ಮಾಡಿದಳು ಲೋಪರ್ ಮುಂಡೆ ಇವಳು. ಅವಳು ಎತ್ತಿ ನನ್ನ ಯಾಕಡೆ ಮಾಡ್ದೆ? ಲೋಪರ್ ಮುಂಡೆಯ ಬಂದರು ಮಾತ್ರ ಬೀದಿಲೆಲ್ಲ ಎಲ್ದಾರ್ಕ ಹೊಡಿತೀನಿ ಲೋಪರ್ ಮುಂಡೆಯ, ಗುರ್ಸಟ್ಟು ಮುಂಡೆಯ. ಅಲ್ಲ ಸರಿ ಇವನಾರು ಗಂಡಸು ಇವನ್ಯಾರು ಹೇಳ್ತಾನೆ ನೀರು ಇರತ್ತ ಯಾಕಡೆ ಬಿಡ್ತಾನೆ. ಆ ಮುಂಡಿಗೆ ಮಾನ ಮರುವದಿ ಬೇಡವಾ? ಅದು ಹೆಂಗೆ ಸೇರಿಸ್ಕೊಂಡು ನನ್ನ ಗಂಡನ? ಅವ್ಳು ಬಂದರು ಮಾತ್ರವ ಸರಿಯಾಗಿ ಆಚಾರ ಬಿಡ್ಸಾಕ್ಬಿಡ್ತೀನಿ. ಅಕ್ಕ ನಮ್ಮ ಮನೆ ಜನಗಳೇ ಸರಿ ಇಲ್ಲ, ಅವ್ರನ್ನ ಮಾತಾಡಿ ನಮ್ಗೇನಕ್ಕ? ಅವ್ರು ಮಾತಾಡ್ರೆ ಏನು ಬರ್ತಿತ್ತು? ಮಾನ ಮರೋದಿಲ್ಲದವಳು ಬೊಗಳ್ತಾಳೆ ಮೇಲೆ ನೀನು ಚೆನ್ನಾಗಿ ನೋಡ್ಕೊಂಡಿಲ್ವಲ್ಲ ಅದನ್ನ ನೋಡ್ಕೊತಿದ್ದೆ ಕಣೆ ಅಂತಾಳೆ. ಅವಳೇನು ಕಿತ್ತೋಗಿ ನಿಂತಾಳೆ. ಮಾನ ಮರುವದಿ ಅನ್ನೋದು ಒಂದು ಚೂರು ಇಲ್ಲ. ಅವಳೇನು ಎದ್ರಕೊಂಡಾಳ ಚೆನ್ನಕ. ಜಯಕ ಹೇಳಿ ನೀನೇ. ಅಲ್ಲ ಕನಕ, ಈ ನನ್ನ ಮಗನ ಜ್ಞಾನ ಬಿಡ್ಬೇಕ ಇಲ್ಲಿ ಓಪರ್ ನನ್ನ ಮಗನಿಗೆ. ಅವನಿಗೆ ಅದು ಹೆಂಗಕ್ಕ ಅವಳ ಕೈ ನೀರು ಇಸ್ಕೊಂಡ ಇವನು? ಅವಳ ಕೈ ನೀರು ಇಸ್ಕೋಬೇಕಾಗೈತೆ ಇವನು. ಮಾನ್ಗೆಟ್ ಬಾಯಲ್ಲಿ ಮುನ್ನಾಕ ಇವನು ಯಾವ ಬುದ್ಧಿ ಕಲ್ತಿದ್ದಾನೆ ಇವನು? ತೊಡಗಲ್ಲ ನನ್ನ ಮಗ, ಲೋಪರ್ ನನ್ನ ಮಗ, ಮಾನ ಮರುವದಿಲ್ಲ ನನ್ನ ಮಗ. ಅಲ್ಲ ಮಾನ ಮರುವದಿ ಏನಾದ್ರು ಅಷ್ಟೋ ಇಷ್ಟೋ ಇದ್ದಿದ್ರೆ ಇವನು ಈ ಕೆಲಸ ಮಾಡ್ತಿದ್ನಕ್ಕ. ಇವನು ಈ ಕೆಲಸ ಮಾಡ್ತಿದ್ದ ಇವನು. ತೊಡಗಲ್ಲ ನನ್ನ ಮಗ, ಲೋಪರ್ ನನ್ನ ಮಗ, ಮಾನಾಳ್ ನನ್ನ ಮಗ. ಅಯ್ಯೋ ಯಾವ ಮಾನವಿಲ್ಲ ಮರುವದಿನಿಲ್ಲ ಕಣಪ್ಪ. ಅವಳಿಗೂ ಇಲ್ಲ ಅಣ್ಣಂಗೂ ಇಲ್ಲ. ನಾನು ಹಂಗೂ ಅದು ಹೆಂಗಣ ಅವಳು ಕರಿತಾಳೆ ಕಣ. ಅವಳಿಗೆ ಅಭ್ಯಾಸ ಆಗೋದು ಹಿಂಗೆ ಅಲ್ಲವ? ಅವಳು ಜನ ಮಾತ್ಗಳಿಗೆ ತಲೆಗೆಡ್ಸ್ಕೊಳಕ್ಕಿಲ್ಲ. ನಿನಗೆ ಬುದ್ಧಿ ಇಲ್ವಣ ಅಂದಿಕ್ಕೆ? ಓ ಹಂಗೆ ಕನಕ ಹಿಂಗೆ ಕನಕ ಅಂತ ನನಗೆ ಬಾಯಿ ಕಟ್ತಿದ್ದಿಲ್ಲಕ್ಕ ಅವಣ್ಣ. ನನಗೆ ಭಾಳ ಬೇಜಾರಾಗ್ಬಿಡ್ತು ಕನಕ. ನೀನು ಏನಾರು ಅನ್ಕೋಕ. ನಾನು ನಿಜವಾಗ್ಲೂ ಅಣ್ಣನ ಏನೋ ಅನ್ಕೊಂಡಿದ್ದೆ. ಇವತ್ತಂತೂ ಬೇಜಾರಾಗೋಯ್ತು. ನಾನು ನಿಮ್ಮ ಟೇಸ್ಟಿಗೂ ಬರೀಕಿಲ್ಲ, ನಾನು ಅವನಿಗೆ ಊಟನೂ ಕೊಡೋಕ್ಕಿಲ್ಲ ಕನಕ. ನಿಜವಾಗ್ಲೂ ನೀನು ಏನಾರು ಅನ್ಕೊಂಡು ಗೊತ್ತರ ಬೇಜಾರಾಗೋಯ್ತು ನನಗೆ. ಅದು ಹೆಂಗಕ್ಕ ಹಂಗೆ ಹೆಂಗೆ ಹೋಗೋದು ಅಣ್ಣ? ಅವ್ರ ಮನೆಯೊಳಗೆ ಕಾಲಾಗ್ತಕ್ಕ ನಾಚಿಕಾಕಿರೋಕೆ ಅಣ್ಣನಿಗೆ. ನಾನು ಮರುವದಿ ಅನ್ನೋದು ಇದ್ದಿದ್ರೆ ನನ್ನ ಮಗ ಅಲ್ಲಿ ಹೋಯ್ತಿದ್ನಾ ಹೇಳು?
ಅಷ್ಟೇ ಅಲ್ಲ ಕನಕ, ನನಗೆ ಸಾಯೋ ವಯಸ್ಸು. ಒಂದು ಹೊತ್ತಿನಲ್ಲಿ ಸತ್ಕಿತ್ತು ಹೋದ್ರೆ ಆಮೇಲೆ ನನ್ನ ಯಾರು ನೋಡೋರು ಬಾಯಿಗೆ ಯಾರು ನೀರು ಬಿಟ್ಟರು. ಇವತ್ತೇನಾರು ಅವಳು ಬರ್ನಿಲ್ಲ ಅಂದರೆ ನಾನು ಹೋಗಿ ಅವಳ ಮನೇಲೆ ಮನೆ ಕತ್ತೀನಿ ಅಂತ ಕುಂತದೆ ಕನಕ. ಚೆಡ್ತಾ ಕನಕ ಚೆಡ್ತಾ. ಅಲ್ಲ ಕಂಚನಕ, ಈ ನನ್ನ ಮಗನಿಗೆ ಬುದ್ಧಿ ಬೇಡವಕ್ಕ. ಇವತ್ತು ನನ್ನ ಮಗಳ ಪರಿಸ್ಥಿತಿ ಹಿಂಗಾಗದೆ. ಸುತ್ತಮುತ್ತ ಎಲ್ಲವ ಅವಳನ್ನ ಅಂತ ಅವಳನ್ನ ಇದು ಮಾಡ್ತಾರೆ. ನಾವು ಹೆಂಗಿರ್ಬೇಕು ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ. ನನ್ನ ಮಗಳಿಗೆ ಒಂದು ಧೈರ್ಯ ಹೇಳಿ ಅಂತ ಒಂದು ಫೋನ್ ಮಾಡಿ ಹೇಳಿಲ್ವಲ್ಲ ಇವನು. ನಾವಿರೋ ಪರಿಸ್ಥಿತಿ ಏನು ಅಂತಾನೆ ಬಿಟ್ಟು ಹೋಗಿ ಅವಳ ಕೈಲಿ ಬೆನ್ನು ಇಸ್ಕೊಂಡು ನೀರು ಇಸ್ಕೊಬೇಕಾಕ ಇವನು. ನನ್ನ ಸಾವಂತಿಗೆ ಮರೋದೇ ಬೇಡವಕ್ಕ. ಲೋಪರ್ ಮುಂಡೆಗೆ ನನ್ನ ಗಂಡ ಮಾಡ್ಕೊಳಕ್ಕೆ ಬಂದಿಲ್ಲ. ಲೋಪರ್ ಗುರ್ಸಟ್ಟಿ ಅವಳಿಂದವ ಎಷ್ಟು ಮನೆಗಳು ಹಾಳಾಗಿದ್ದಾವ. ಅಲ್ಲ ಮರೋದಿಲ್ಲ ಮುಂಡೆ, ಅವಳು ಮರೋದಿಲ್ವೋ, ಈ ನನ್ನ ಮಗನಿಗೆ ಮರೋದಿಲ್ವೋ. ಲೋಪರ್ ನನ್ನ ಮಗ ಅದು ಹೆಂಗೆ ಹೊಂಟೋದ್ನಕ. ಯಾಕೋ ನಾನು ಹೇಳ್ತೀನಿ ಕೇಳು, ಇವು ಯಾಕೋ ವಾತಾವರಣ ಸರಿ ಬತ್ತಿಲ್ಲ. ಮೊದಲು ನೀನು ಮನೆಗೆ ಬರ್ಬಿಡ್ಲಿ, ಅದು ಯಾಕಬೇಕು. ಇವನು ಹೋಗೋದು ಅಲ್ಲಿ ಉಣ್ಣೋದು ತಿನ್ನೋದು, ಈಗ ಮನೆ ಕಳಕ್ಕೆ ಹೋಯ್ತೀನಿ ಅಂತವನೇ. ಯಾಕೋ ಸರಿ ಬತ್ತಿಲ್ಲಕ್ಕ. ನೀನು ಬಂದ್ಬಿಡಿಗ ನೀನು ಬಂದ್ಬಿಡು ನೀನು. ನಾನು ಉಳ್ಕೊಬೇಡ ಬರ್ತೀನಿ. ನನ್ನ ಮಗನ ಮೊದಲು ಎಕ್ಕಡದಲ್ಲಿ ಇಟ್ಟು ಹೊಡೆದ್ಬಿಟ್ಟು ಆಮೇಲೆ ಅವಳಿಗೂ ಇಳಿಸ್ತೀನಿ ಮರುವಾದಿಯ ಮಾಡ್ತೀನಿ. ಇಬ್ರಿಗೂ ಸರಿಯಾದ ಕೆಲಸವ. ಹಿಂದೂ ಯಾರು ಮಾಡಿರ್ಬಾರ್ದು, ಮುಂದೆ ಯಾರು ಮಾಡಬಾರ್ದು. ಆ ಕೆಲಸನೇ ಮಾಡೋದು ನಾನು. ಸುಮ್ಮನೆ ಬಿಟ್ಬಿಟ್ಟನ, ಸುಮ್ಮನೆ ಓಲಿ ನೀವು ಆಡ್ಕಳಿ ಅಂದ್ಬಿಟ್ಟು ಲೋಪರ್ ಮುಂಡೆವ ನಾನು ಬರೋದಿಲ್ಲ ಕಂದ ರಾಮಣ್ಣಂಗೆ. ನೀವು ಅಣ್ಣ ಯಾಕೋ ವಯಸ್ಸಾಯ್ತವ ಯಾಕೋ ದುರ್ಬುದ್ಧಿನೇ ಕಲಿತಾವನೆ ಕಂದ. ಅವೆಲ್ಲ ಯಾಕಬೇಕು ನಿಜವಾಗ್ಲೂ ನನಗೆ ಬೇಜಾರಾಗ್ಬಿಡ್ತು ಕನಕ. ನಾನು ಹೇಳ್ಬಿಟ್ಟೆ ನಾನು, ಅಣ್ಣ ನಾನು ನಿನಗೆ ಊಟನೂ ತರಕಿಲ್ಲ ಏನೂ ಇಲ್ಲ ಕಣ, ಬೇಜಾರು ತಿಳ್ಕೊಬೇಡ ನೀನು, ಒಂಥರ ಬೇಜಾರಾಗ್ಬಿಟ್ಟದೆ ಕಣ ನನಗೆ ಅಂತ ಅಂದೆ. ಇನ್ನೇನು ಅನ್ನಕ ಇನ್ನೇನಂದಿ ಅಂತ ಕಿತ್ತೋದು ನನಗೆ ಅಂತ ಕಿತ್ತೋದು ನನ್ನ ಮಗನಿಗೆ ಇನ್ನೇನಂತ ಅಂದ್ಯಾಕ. ಕಿತ್ತೋದ್ರೆ ಮತ್ತೊಂದು ಬಿದ್ದಿ ಅಂತ ಮಾನ ಮರುವುದಿಲ್ಲ ಮುಂಡೆವು. ಮಾನ ಮರುವುದಿ ಅನ್ನೋದು ಒಂಚೂರು ಇದ್ದಿದ್ರೆ ಈ ಥರ ಆಯ್ತಕ್ಕ, ಈ ಥರ ಆಯ್ತತೆ ಹೇಳು. ಬರ್ತೀನಿ ನನ್ನ ಮಗನಿಗೆ ಹೆಂಗೆ ಗಾಳಿಗಾರ ತೆಗಿಬೇಕು ಅಂತ ನನಗೂ ಗೊತ್ತು. ತೆಗಿತೀನಿ ರಕ್ಕ, ಬರ್ತೀನಿ ನನ್ನ ಮಗನ ಸುಮ್ಮನೆ ಬಿಟ್ಬಿಟ್ಟನು ನಾನು. ಆಡ್ದಂಗೆ ಆಡ್ಕೊಂಡಿರಪ್ಪ ನೀನು ಅವತಾರವ ಅಂತವ. ನನ್ನ ಮಗನಿಗೆ ಒಂಥರ ಗಾಚಾರ ನಾನು ಬಿಡಿಸ್ಲಿಲ್ಲ ಅಂದ್ರೆ ಮಾತ್ರ ನಾನು ಜೈ ಹಾಕ್ನಿ ಎಲ್ಲ ಕನಕ. ನನ್ನ ಮಗನ್ನ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತು. ಅಯ್ಯೋ ಬಿರ್ರು ಬಂದರೆ ಸರಿ, ನೀನು ಇಲ್ದವ ಅದೇನು ಕತೆ ಅದು ಏನು ಏನು ಹೇಳಕ್ಕಾಗಿಲ್ಲ ಕಣವ. ಮೊದಲೇ ಕಾಳಿ ಸರಿ ಇಲ್ಲಕ್ಕ, ಅವಳೆ ಎಲ್ಲ ಕುರಡಿನಿಯ ಯಾಕೆಯ ಓಡ್ ಬಂದೆ ಫೋನ್ ಮಾಡೋದು ಅಂದ್ಬಿಟ್ಟು ನನಗೆ ನೋಡ್ಬಿಟ್ಟು ಯಾವ ಹುಡುಗನು ರೆಡಿ ಹಾಕಿಲ್ಲ ಕನಕ. ಹಂಗೆ ಟೀ ಶರ್ಟ್ ಇಟ್ಕೊಂಡು ಹೆಂಗೆ ರೆಡಿ ಆಗದೆ ಗೊತ್ತಾ ರಾಮಣ್ಣ. ನೋಡ್ದಕ್ಕ ಹೇಳ್ತೀಯಲ್ಲ ನೀನು, ಯಾವ್ದಾರ ಇದ್ದದಕ್ಕ. ನನ್ನ ಮಗಳಿಗೆ ಈ ಚಿಕ್ಕ ವಯಸ್ಸಿಗೆ ಈ ಪರಿಸ್ಥಿತಿ ಆಯಿತು. ಇವತ್ತು ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಹೋದ್ಲು, ಅದಕ್ಕೂ ಕಲ್ಲು ಹಾಕಿದ್ರು ಎಲ್ಲ ಸೇರ್ಕೊಂಡು. ಅಯ್ಯೋ ನನ್ನ ಮಗಳ ಬಗ್ಗೆ ಏನಪ್ಪ ಹಿಂಗೆ ಆಯ್ತಲ್ಲ ಅನ್ನೋದು ಒಂಚೂರು ಚಿಂತಿಲ್ದಾನೆ. ಇವ್ನು ಹಿಂಗೆ ಆಡ್ತಾನೆ ಅಂದರೆ ಅಲ್ಲಿಗೆ ಲೆಕ್ಕಾಕು ಚೆನ್ನಾಗ. ಎಷ್ಟು ಮುಡ್ಗಾನೆ ವಿಶ್ವ ಇವನು ಅಂತವ. ಎಷ್ಟು ಮಾತಾಡಿದ್ರು ಅಷ್ಟೇ ಯಾಕ. ಈಗ ಬಂದ್ಬಿಡಿಗ ನೀನು, ಬಂದ್ಬಿಡು ನೀನು, ನನ್ನ ಮಾತಾ ಕೇಳು ನೀನು. ಸರಿ ಕನಕ ಆಯಿತು, ಬರ್ತೀನಿ ಬಿಡು ಚೆನ್ನಾಕ. ಸರಿ ಆಯಿತು, ಅದಕ್ಕೆ ಮಾಡಿದೆ ಕನಕ. ಬಂದ್ಬಿಡು. ಬರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.